ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕಲೆಕ್ಟಿವ್ ಆಗಿ ಒಂದು ರೀಡಿಂಗ್ ಇಟ್ಕೊಂಡು ಬಂದೀನಿ. ಸೊ ಇದೊಂದು ಏಂಜಲ್ ರೀಡಿಂಗ್, ಲೈಕ್ ಏಂಜಲಿಂದ ನಿಮಗೇನು ಸಂದೇಶ ಇದೆ. ಓಕೆ, ಸೊ ರೈಟ್ ನಾವು ನಿಮ್ಮ ಪರಿಸ್ಥಿತಿ ಇರ್ಬೋದು, ಏನೇ ಇರ್ಬೋದು, ಚಾಲೆಂಜಸ್ ಇರ್ಬೋದು, ಏನೇ ಇರ್ಬೋದು, ಸೊ ಅದಕ್ಕೆ ಅನುಗುಣವಾಗಿ ಇದು ರೀಡಿಂಗ್ ಆಗಿರುತ್ತೆ. ಓಕೆ, ಆ್ಯಂಡ್ ಎಸ್, ಏಂಜಲ್ಸ್ ನಿಮ್ಗೇನು ಹೇಳಬೇಕು ಅಂತ ಆದರೆ ಏನಾದರೂ ಗುಡ್ ನ್ಯೂಸ್ ಇದೆಯಾ, ಇಲ್ಲಾಂದರೆ ಯಾಕೆ ನಿಮಗೆ ಪದೇ ಪದೇ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಅದಕ್ಕೂ ಕೂಡ ಆನ್ಸರ್ ಸಿಗುತ್ತಾ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಎಸ್, ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಮೊದಲಿಗೆ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ತುಂಬ ಜನರಿಗೆ 111 ನೋಡೋದಕ್ಕೆ ತುಂಬ ಸಿಗ್ತಾ ಇರಬಹುದು. ಓಕೆ, ಸೊ ನಿಮಗೆ 111 ಏನಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ, ನಿಮಗೆ ಇಲ್ಲಿ ಸ್ಪೆಷಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಫೇವ್ರೆಟ್ ತುಂಬ ಅಟ್ರ್ಯಾಕ್ಟ್ ಆಗುವಂಥ ಏಂಜಲ್ಸ್ ಯಾವುದು, ಆರ್ಕ್ ಏಂಜಲ್ಸ್ ಯಾವುದು, ಅವ್ರ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಅವ್ರ ಜೊತೆ ನಿಮಗೆ ಪ್ರೇಯರ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಅವ್ರಿಗೆ ಪ್ರೇಯರ್ ಮಾಡಿ ಅವ್ರ ಜೊತೆ ಕನೆಕ್ಟ್ ಮಾಡಿ. ಬೇಕಂದರೆ ಮೆಡಿಟೇಷನ್ಸ್ ಕೂಡ ಇದೆ. ಸೊ ಮೆಡಿಟೇಷನ್ಸಲ್ಲಿ ಅವ್ರನ್ನ ನೀವು ವಿಜುವಲೈಸ್ ಮಾಡ್ಬೋದು, ಇಲ್ಲಾಂದರೆ ಅವರ ಹೆಸರನ್ನು ವಿಜುವಲೈಸ್ ಮಾಡ್ಬೋದು. ಯೂಟ್ಯೂಬಲ್ಲಿ ಹಲವಾರು ವೀಡಿಯೋಸ್ ಇದೆ, ರೈಟ್? ಸೊ ಹಾಗೆ ನಿಮಗೆ ಕನೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಫೇವ್ರೇಟ್, ನಿಮಗೆ ತುಂಬ ಇಷ್ಟ ಆಗುವಂತಹ ಯಾರು ಆರ್ಕ್ ಏಂಜಲ್ಸ್ ಇದ್ದಾರೆ ನೋಡಿ, ಅವರ ಹೆಸರನ್ನು ಟೈಪ್ ಮಾಡಿ ಕೆಳಗೆ ಕಾಮೆಂಟ್ಸಲ್ಲಿ. ಓಕೆ, ಸೊ ಇದು ನಾನು ಶಫಲ್ ಮಾಡಬೇಕಾದ್ರೆ ನನಗೆ ಚಾನಲ್ ಆಯಿತು, ಹಾಗೆ ನೋಡಬೇಕಾದ್ರೆ 111 ಕೂಡ ನಾನು ನೋಡಿದೆ. ಹೆಚ್ಚಾಗಿ 111 ತುಂಬ ಜನರಿಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, 8 of Swords. ಫಸ್ಟ್ ಮೆಸೇಜಲ್ಲಿ ಏನು ಸಿಗ್ತಾ ಇದೆ ಅಂತಂದರೆ, ಯಾವುದನ್ನು ಕೂಡ ಬ್ಲೈಂಡ್ಲಿಯಾಗಿ ಟ್ರಸ್ಟ್ ಮಾಡಬೇಡಿ. ಯಾವುದನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡಬೇಡಿ. ನಿಮ್ಮ ಇಂಟ್ಯೂಷನ್ ಇದೆ ಅಲ್ವಾ, ಸೊ ಅದನ್ನ ಕೂಡ ಫಾಲೋ ಮಾಡಿ. ಓಕೆ, ಸೊ ಒಂದ್ಸಲ ಎಲ್ಲ ಕಾರ್ಡನ್ನು ನಾನು ತೊಗೊಳ್ತೀನಿ, ಆಮೇಲೆ ನೋಡೋಣ. ಇಲ್ಲಾಂದರೆ ರೈಟ್ ನಾವು ನೀವು ಎಸ್, ರೈಟ್ ನಾವು ನೀವು ತುಂಬ ಸ್ಟಕ್ ಎನರ್ಜಿಯಲ್ಲಿದ್ದೀರಾ. ಲೈಕ್ ಹೇಗೆ ಅಂತಂದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು ಅನ್ನೋದು. ನಿಮ್ಗೇನು ಅನಿಸ್ತಾ ಇದೆ ಅಂತಂದರೆ, ತುಂಬ ಜನ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಿಮ್ಮನ್ನು ಲೈಕ್ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ನನ್ನನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ಯಾರೂ ಕೇಳ್ತಾ ಇಲ್ಲ. ದ ಥಿಂಗ್ ಈಸ್ ದ್ಯಾಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಅರಿವಿದೆ, ನಿಮ್ಮ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ, ಕನ್ಫ್ಯೂಷನ್ಸ್ ಏನು, ನಿಮ್ಮ ಕನ್ಫ್ಯೂಷನ್ಸ್ ಏನು, ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂಥ ಕನ್ಫ್ಯೂಷನ್ಸ್ ಏನು, ಅದನ್ನು ನಿಮಗೆ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ ರೈಟ್ ನಾವು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಎನರ್ಜಿನ ಬ್ಯಾಲೆನ್ಸ್ ಮಾಡಿ. ಆದಷ್ಟು ನಿಮ್ಮ ಕನ್ಫ್ಯೂಷನ್ಸ್ ಏನು ಅದನ್ನು ಸ್ಟಡಿ ಮಾಡಿ. ಕನ್ಫ್ಯೂಷನ್ಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂತಹ ಬಿಲೀಫ್ ಸಿಸ್ಟಮ್ಸ್, ಅದು ಎರಡನ್ನು ಕೂಡ ನಿಮಗೆ ಜೊತೆಯಾಗಿ ಇಲ್ಲಿ ಸ್ಟಡಿ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓ, ದ ಲವರ್ಸ್. ಓಕೆ, ಓಕೆ, ಸೊ ಬೇರೆ ಎಲ್ಲ ಒಮ್ಮೆ ಕಾರ್ಡ್ ತಗೊಳ್ಳೋಣ, ಮತ್ತೆ ಮಾತಾಡೋಣ. ಓಕೆ, ಸಿಕ್ಕಾಪಟ್ಟೆ ಇಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಇಲ್ಲಿ ಏಂಜಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಆ್ಯಂಡ್ ಇಲ್ಲಿ ಏಂಜಲ್ ಬಂದುಬಿಟ್ರು ಅಲ್ವಾ.
ದ ಫೂಲ್. ಓಕೆ. ಆರ್ಕೇಂಜಲ್ ರ್ಯಾಫಿಯಲ್ ಎನರ್ಜಿ ಇದೆ ಇಲ್ಲಿ. ಆರ್ಕೇಂಜಲ್ ರಾಫಿಯಲ್. ಓಕೆ. ದ ಎಂಪರರ್. ಓಕೆ. ಓಕೆ, ಇನ್ನೆರಡು ಕಾರ್ಡ್ ತೊಗೊಳ್ತೀನಿ ನಾನಿಲ್ಲಿ. ಓಕೆ. ಸ್ಟ್ರೆಂತ್. ನಂಬರ್ 8 ಏಂಜಲ್ ನಂಬರ್ 8. ನಂಬರ್ 8 ನಿಮಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು. ಪೈಲ್ ನಂಬರ್ ಹೇಳ್ತಾ ಇದ್ದೀನಿ, ಸಾರಿ. ಓಕೆ, ನಂಬರ್ 8 ತುಂಬ ನೋಡೋದಕ್ಕೆ ಸಿಗ್ತಾ ಇರಬಹುದು. ಏಂಜಲ್ ನಂಬರ್ 8 ಅಬಂಡೆನ್ಸ್ ಕೂಡ ಮಾತಾಡುತ್ತೆ. ಆ್ಯಂಡ್ ಇದು ಶನಿ ನಂಬರ್ ಕೂಡ. ಓಕೆ, ಸೊ ಲೆಟ್ಸ್ ಸಿ ಒನ್ ಮೋರ್ ಕಾರ್ಡ್. ಥ್ಯಾಂಕ್ ಯು ಸೋ ಮಚ್. Knight of Pentacles. Okay. 888 ಟೈಪ್ ಮಾಡಿ. ಓಕೆ, 888. ಐ ಆಮ್ ಅಬಂಡೆಂಟ್ ಟೈಪ್ ಮಾಡಿ. ಓಕೆ, ಸೊ ಸೊ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ಏಂಜಲ್ ನಂಬರ್ ಏನಕ್ಕೆ ಸಿಗ್ತಾ ಇದೆ ಅಂತಂದರೆ ನಾನು ಒಂದು ಹೇಳಿದೆ ನಿಮಗೆ ಏನು ಅಂತ. ಇನ್ನೊಂದು ನಿಮಗೆ ಏಂಜಲ್ಸ್ ನಂಬರ್ ಏನು ಸಿಗ್ತಾ ಇದೆ ಅಂತಂದರೆ, ರೈಟ್ ನಾವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತಾ ಇದ್ದರೆ ಅದನ್ನು ರಿಸಾಲ್ವ್ ಮಾಡೋದಕ್ಕೆ ನಿಮಗೆ ರೈಟ್ ನಾವು ಅವಕಾಶ ಇದೆ. ಸೊ ಅಲ್ಲಿ ನಿಮಗೆ ಸಾಲ್ವ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಏನಾದರೂ ಇದ್ದರೆ ಮಾತಾಡಿ ಅದನ್ನು ಸಾಲ್ವ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಇಲ್ಲೂ ಕೂಡ ನಂಬರ್ ಲೈಕ್ 8 ಇದೆ. ಆ್ಯಂಡ್ ಇದು 8 ಆಫ್ ಕಪ್ಸ್. ಈ ವ್ಯಕ್ತಿ ಎಲ್ಲವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಓಕೆ, ಬಿಕಾಸ್ ಇಲ್ಲಿ ನಿಮಗೆ ಇನ್ನೊಂದು ಮೆಸೇಜ್ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಯಾವುದು ನಿಮಗೆ ಲೈಕ್ ಸರ್ವೈವ್ ಆಗ್ತಾ ಇಲ್ಲ, ಯಾವುದು ನಿಮಗೆ ಒಳ್ಳೆತನನ ಕೊಡ್ತಾ ಇಲ್ಲ, ಯಾವುದು ನಿಮಗೆ ಎಂಪವರ್ ಮಾಡ್ತಾ ಇಲ್ಲ ನೋಡಿ, ಅಂತಹ ರಿಲೇಷನ್ಶಿಪ್ ಇರ್ಬೋದು, ಇಲ್ಲಾಂದರೆ ಅಂತಹ ಸಿಚುವೇಶನ್ ಇರ್ಬೋದು, ಅಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲ. ಸೊ ನಿಮಗೆ ಮೂವ್ ಆನ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಯಾವುದು ನಿಮಗೆ ಖುಷಿ ಕೊಡುತ್ತೆ ನೋಡಿ ಅದನ್ನು ಇಲ್ಲಿ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಯಾವುದು ನಿಮಗೆ ಖುಷಿ ಕೊಡ್ತಾ ಇಲ್ಲ ನೋಡಿ ಅದನ್ನು ಮಾಡಿ ಏನೂ ಪ್ರಯೋಜನ ಇಲ್ಲ. ಇನ್ನೊಂದು ಇಲ್ಲಿ ಮೆಸೇಜ್ ನಿಮಗೆ ಏನು ಅಂತಂದರೆ, ಯಾವುದರ ಜೊತೆನೂ ತುಂಬ ಅಟ್ಯಾಚ್ಡ್ ಆಗಬೇಡಿ. ಯಾವುದೇ ಇರಬಹುದು, ಮೊಬೈಲ್ ಇರಬಹುದು, ವ್ಯಕ್ತಿ ಇರಬಹುದು, ಏನೇ ಥಿಂಗ್ಸ್ ಇರ್ಬೋದು, ಹೆಚ್ಚು ನಿಮಗೆ ಇಲ್ಲಿ ಅಟ್ಯಾಚ್ಡ್ ಆಗಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅಟ್ಯಾಚ್ಡ್ ಆಗಬೇಡಿ, ಯಾವುದಕ್ಕೂ ಕೂಡ ಅಟ್ಯಾಚ್ಡ್ ಆಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ನಿಮ್ಮನ್ನು ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಕನ್ಫ್ಯೂಷನ್ಸ್ ಏನು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ, ಸೊ ಅದನ್ನು ಇಲ್ಲಿ ನಿಮಗೆ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ಆದಷ್ಟು ಪ್ರೆಸೆಂಟಲ್ಲಿ ಇರೋದಕ್ಕೆ ಕಲೀರಿ. ಓಕೆ, ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡಬೇಡಿ ಆ್ಯಂಡ್ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಬೇಡಿ. ಪ್ರೆಸೆಂಟಲ್ಲಿ ಹೇಗೆ ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗುತ್ತೆ, ಚೆನ್ನಾಗಿ ಹೇಗೆ ಮಾಡಬಹುದು ಅನ್ನೋದನ್ನು ನೋಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ರೈಟ್ ನಾವು ಸ್ಥಿರತೆ ಇಲ್ಲ, ಸ್ಟಿಲ್ನೆಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಸ್ಟಿಲ್ನೆಸ್ಸನ್ನು ತರೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಓಕೆ, ಸ್ಟಿಲ್ನೆಸ್ನನ್ನು ತಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದಷ್ಟು ಹಂಬಲ್ ಆಗುವಂಥ ಅವಶ್ಯಕತೆ ಇದೆ, ಆದಷ್ಟು ಕಂಪ್ಯಾಷನೇಟ್ ಆಗುವಂಥ ಅವಶ್ಯಕತೆ ಇದೆ. ಇದು ಬೇರೆಯವ್ರ ಜೊತೆ ಅಲ್ಲ, ನಿಮ್ಮ ಜೊತೆ. ಓಕೆ, ಸೊ ಲವರ್ಸ್ ಕಾರ್ಡಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಹೇಳ್ತಾ ಇದೆ. ಏನು ಕನ್ಫ್ಯೂಷನ್ಸ್ ಇದೆ,
ಕನ್ಫ್ಯೂಷನ್ಸ್ ಇದೆಯಾ ಅದನ್ನ ಸಾಲ್ವ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೊಂದು ಅವಕಾಶ ಇದೆ ಇಲ್ಲಿ. ಬಿಕಾಸ್ ಮಿಡ್ಲಲ್ಲೇ ಬಂದಿದೆ ಆರ್ಕೇಂಜಲ್ ರಾಫೇಲ್ ಎನರ್ಜಿ. ಹೀಲ್ ಮಾಡುವಂತಹ ಸಮಯ ಇವಾಗ, ರಿಲೇಷನ್ಶಿಪ್ಪನ್ನು ಹೀಲ್ ಮಾಡುವ ಸಮಯ ಇವಾಗ. ಲೈಕ್ ಎನಿ ಕೈಂಡ್ ಆಫ್ ಯಾವುದೇ ಸಿಚುವೇಷನ್ನಲ್ಲಿರ್ಬೋದು, ಯಾವುದೇ ಲೈಫ್ ಏರಿಯಾ ಇರ್ಬೋದು, ಅದರಲ್ಲಿ ರೈಟ್ ನಾವು ಹೀಲ್ ಆಗುವಂಥ ಸಮಯ, ನಿಮ್ಮನ್ನು ನೀವು ಹೀಲ್ ಮಾಡುವಂಥ ಸಮಯ ಇವಾಗ. ಲೀಫ್ ಆಫ್ ಫೇತ್, ಟ್ರಸ್ಟನ್ನು ಇಟ್ಕೊಳ್ಳಿ, ವಿಶ್ವಾಸನ ಇಟ್ಕೊಳ್ಳಿ. ಡಿಸೈರ್ಸ್ ಏನು ಅನ್ನೋದನ್ನು ನೋಡಿ. ಡಿಸೈರ್ಸ್ ಲಿಸ್ಟ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನೋದನ್ನು ನೋಡಿ. ಪ್ಯಾಷನ್, ಇಲ್ಲಿ ದ ಎಂಪರರ್ ಹೇಳ್ತಾ ಇದೆ, ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಫೆಮಿನನ್ ಸೈಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಯಾವಾಗ ನೋಡಿದ್ರು ಆ್ಯಕ್ಷನ್ 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 ಅಲ್ಲ. ನಿಮಗೆ ಸ್ವಲ್ಪ ಫೆಮಿನೈನ್ ಸೈಡ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ. ಅದಕ್ಕೋಸ್ಕರ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ. ನಿಮ್ಮಲ್ಲಿರುವಂತಹ ಪವರ್ ಏನಿದೆ ನೋಡಿ, ಅದನ್ನ ರೆಕಗ್ನೈಸ್ ಮಾಡಿ. ನಿಮ್ಮಲ್ಲಿರುವಂಥ ಪವರ್ ಏನಿದೆ ನೋಡಿ, ಅದನ್ನ ರೆಕಗ್ನೈಸ್ ಮಾಡಿ. ನಿಮ್ಮ ವಿಲ್ ಪವರ್, ಯಾವುದೇ ಥರದ ಸಿಚುವೇಶನ್ ಬಂದರೂ ಕೂಡ ನೀವು ಅದರಿಂದ ಪಾರಾಗಿ ಮುಂದೆ ಹೋಗ್ಬೋದು, ಅಷ್ಟು ಪವರ್ ನಿಮ್ಮ ಕೈಯಲ್ಲಿದೆ. ರೈಟ್ ನಾವು ಏಂಜಲ್ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಆದಷ್ಟು ನಿಮ್ಮ ಬಾಡಿ ಜೊತೆ, ಸ್ಪೆಷಲಿ ನಿಮ್ಮ ಬಾಡಿ ಜೊತೆ ಪೇಷನ್ಸಿಂದ ವರ್ಕ್ ಮಾಡಿ. ಸ್ಪೆಷಲಿ ಇದು ನಿಮ್ಮ ಬಾಡಿ. ಓಕೆ, ಬಾಡಿಗೆ ಹೆಚ್ಚು ಏನು ಹೇಳ್ತಾರೆ, ಹೆಚ್ಚು ಪೇಯ್ನನ್ನು ಕೊಡಬೇಡಿ, ಹೆಚ್ಚು ದುಃಖನ ಕೊಡಬೇಡಿ ಬಾಡಿಗೆ. ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ನೋಡಿ, ಅಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದೆ. ಸ್ಥಿರತೆ ತುಂಬ ಇಂಪಾರ್ಟೆಂಟ್. ಸ್ಪೆಷಲಿ ನನಗೆ ಇಲ್ಲಿ ಇದು ರಿಲೇಷನ್ಶಿಪ್ ಹೆಚ್ಚು ಕಾಣ್ತಾ ಇದೆ. ಕನ್ಫ್ಯೂಷನ್ಸ್ ಆ್ಯಂಡ್ ಆಲ್ರೆಡಿ ಒಬ್ಬರು ಪಾರ್ಟ್ನರ್ ಇದ್ದಾರೆ, ಇನ್ನೊಬ್ಬರು ಪಾರ್ಟ್ನರ್ನ ನೋಡ್ಲಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸ್. ಇವರು ನಿಜವಾಗ್ಲೂ ನನ್ನ ಸೋಲ್ಮೇಟ್ ಹೌದು ಅಲ್ವಾ ಅನ್ನೋದು. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಮೆಸೇಜ್ ಇದೆ, ಏನು ಅಂತಂದರೆ ಯಾರಾದರೂ ಇಲ್ಲಿ ಲವ್ ರಿಲೇಷನ್ಶಿಪ್ಪಲ್ಲಿದ್ದರೆ, ಇದು ನಿಮ್ಮ ರೈಟ್ ನಾವು ಲವ್ ಏನಿದೆ ನೋಡಿ, ಇಟ್ಸ್ ಅ ವೆರಿ ಟಫ್ ಲವ್. ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ರೈಟ್ ನಾವು ನೀವು ಏನಾದರೂ ಲವ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂತಂದರೆ ಟಫ್ ಇದೆ, ಟಫ್ ಲವ್ ಇದು. ಓಕೆ, ಕನ್ಫ್ಯೂಷನ್ಸ್ ಆಗಬೇಡಿ, ಯಾವುದನ್ನೇ ಇಟ್ಕೊಂಡು ಕನ್ಫ್ಯೂಷನ್ಸ್ ಆಗಬೇಡಿ. ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ, ಅದನ್ನ ಟ್ರಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕೆ ನಾನು ಹೇಳಿದೆ 888 ಐ ಆಮ್ ಅಬಂಡೆಂಟ್ ಅಂತ ಟೈಪ್ ಮಾಡಿ. ಓಕೆ, ಆದಷ್ಟು ಪ್ಯೂರಿಟಿಯಿಂದ, ಬಿಕಾಸ್ ನೀವು ಫೂಲಲ್ಲಿ ನೋಡಿದರೆ ಫೂಲ್ ಕೈಯಲ್ಲಿ ಹೂ ಇದೆ, ಲೈಕ್ ಇಟ್ಸ್ ಅ ವೈಟ್ ಫ್ಲವರ್, ಲೈಕ್ ಇನ್ನೋಸೆನ್ಸ್, ಪ್ಯೂರಿಟಿ ನೋಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಪ್ಯೂರಿಟಿ ಇದೆ, ನೀವು ನಿಮ್ಮೊಳಗೆ ಎಷ್ಟು ಪ್ಯೂರಿಟಿನ ಇಟ್ಕೊಂಡಿದ್ದೀರಾ, ನೀವೇನೆಲ್ಲ ಸ್ಟಡಿ ಮಾಡಿದ್ದೀರಾ, ನೀವೇನು ಸ್ಟಡಿ ಮಾಡಿದ್ದೀರಾ, ನಿಮ್ಮ ಬಗ್ಗೆ ನೀವೇನು ಸ್ಟಡಿ ಮಾಡಿದ್ದೀರಾ. ಬಿಕಾಸ್ ವೀಲ್ ಆಫ್ ಫಾರ್ಚುನಲ್ಲಿ ಸ್ಟಡಿ ಬಗ್ಗೆ ಮಾತಾಡುತ್ತೆ, ಕನ್ಫ್ಯೂಷನ್ಸನ್ನು ಸ್ಟಡಿ ಮಾಡುವ ಬಗ್ಗೆ ಮಾತಾಡುತ್ತೆ ಇದು. ಸೊ ನೋಡಿ, ನೀವೆಷ್ಟು ಕನ್ಫ್ಯೂಷನ್ಸ್ನ ಸ್ಟಡಿ ಮಾಡಿದ್ದೀರಾ, ನಿಮ್ಮ ಕನ್ಫ್ಯೂಷನ್ಸ್ ಏನು, ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಸ್ಟಿಲ್ನೆಸ್ ಇಲ್ಲ, ಸ್ಥಿರತೆನ ತಗೊಂಡು ಬರುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಡಿಸಿಪ್ಲೈನನ್ನು ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ರೈಟ್ ನಾವು ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸ್ಪೆಷಲಿ ಇವಾಗ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ಬೋದು. ಬಿಕಾಸ್ ಇದು ರಿಲೇಷನ್ಶಿಪ್ ಬಗ್ಗೆ ಹೆಚ್ಚು ಕಾಣ್ತಾ ಇದೆ ನಮಗಿಲ್ಲಿ. ಯಾವುದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ, ಬಟ್ ಡಿಸಿಪ್ಲಿನ್ಸ್ನ ಮೇಂಟೈನ್ ಮಾಡಿ. ಸೊ ಲೆಟ್ಸ್ ಸಿ ಏಂಜಲ್ಸಿಂದ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್. ನನ್ನನ್ನು ಬಿಟ್ಟು ಹೋದರು, ಅರ್ಧ ದಾರಿಯಲ್ಲಿ ನನ್ನ ಬಿಟ್ಟು ಹೋದರು. ಯಾರಾದರೂ ಆ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ವಿಲ್ ಪವರ್ನ ರೆಕಗ್ನೈಸ್ ಮಾಡಿ. ಓಕೆ, ನಿಮ್ಮ ವಿಲ್ ಪವರ್ನ ರೆಕಗ್ನೈಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್.
ಪೀಸ್ಫುಲ್ ರೆಸ್ಯುಲೇಷನ್ ನೋಡಿ. ರೈಟ್ ನಾವು ಏನು ಟಫ್ ಸಿಚುವೇಶನ್ಸ್ ಇದೆ, ಟಫ್ ಟೈಮ್ ಇವಾಗ ಏನಿದೆ, ಲೈಕ್ ಇದು ಹೆಲ್ತ್ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಮ್ಯಾರೇಜ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಜಾಬ್ ರಿಲೇಟೆಡ್, ಎನಿ ಕೈಂಡ್ ಆಫ್ ಪೀಸ್ಫುಲ್ ರೆಸ್ಯುಲೇಷನ್. ಅಲ್ಲಿ ಪೀಸ್ ಬರ್ತಾ ಇದೆ. ವಿಶ್ವಾಸ ತುಂಬ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಇಲ್ಲಿ ಅದೇ ನಾನು ಹೇಳಿದೆ ಅಲ್ವಾ, ಹೋಪ್, ಫೇತ್, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಇಲ್ಲಿ ನೋಡೋಣ. ಪೀಸ್ಫುಲ್ ರೆಸ್ಯುಲೇಷನ್ ಇದೆ. ಟ್ರಸ್ಟ್, ಓ ಮೈ ಗಾಡ್, ಇವಾಗಷ್ಟೇ ಹೇಳಿದೆ ಅಲ್ವಾ ನಾನು, ಫೇತ್, ಟ್ರಸ್ಟ್. ಮೆಡಿಟೇಷನ್ ತುಂಬಾ ಒಳ್ಳೆಯದು ನಿಮಗೆ. ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡ್ತೀರಾ, ಗುಡ್ ಫಾರ್ ಯು, ವೆರಿ ಗುಡ್ ಫಾರ್ ಯು. ಆ್ಯಂಡ್ ನಾವು ನಂಬರ್ ವಾಪಸ್ ಏಂಜಲ್ ನಂಬರ್ 555. ಓಕೆ, 555 ಇಲ್ಲಿ ಚೇಂಜಸ್ ಬರ್ತಾ ಇದೆ. ಆ್ಯಂಡ್ ಈ ಚೇಂಜ್ ನಿಮ್ಮ ಒಳ್ಳೆಯದಕ್ಕೋಸ್ಕರ ಬರ್ತಾ ಇದೆ. ಇದು ನಿಮ್ಮನ್ನು ಫೀಲ್ ಮಾಡಿಸ್ಬಹುದು. ಹೇಗೆ ಅಂತಂದರೆ, ನಿನಗೆ ಯಾರೂ ಇಲ್ಲ, ನೀನೊಬ್ಬಳೇ, ಆ್ಯಂಡ್ ಯಾರೂ ನಿನ್ನನ್ನು ವಿಶ್ವಾಸ ಮಾಡೋದಿಲ್ಲ, ಇದೆಲ್ಲ ಫೀಲಿಂಗ್ ನಿಮಗೆ ಬರಬಹುದು. ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಬದಲಾವಣೆಗೋಸ್ಕರ ಬರ್ತಾ ಇದೆ, ನಿಮ್ಮ ಚೇಂಜ್ಗೋಸ್ಕರ ಇದು ಬರ್ತಾ ಇದೆ. ವಿಶ್ವಾಸನ ಇಟ್ಕೊಳ್ಳಿ. ಇಲ್ಲೂ ನೀವು ಕೈ ನೋಡಿದರೆ ನೋಡಿ ಓಪನ್ ಇದೆ, ಇಲ್ಲೂ ಕೂಡ ಕೈ ನೋಡಿದರೆ ಓಪನ್ ಇದೆ. ಆದಷ್ಟು ಎನರ್ಜಿನ ರಿಸೀವ್ ಮಾಡೋದಕ್ಕೆ ನೀವು ಕೂಡ ಓಪನ್ ಇರ್ಬೋದು, ಓಪನ್ ಇರಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದೆ ಇಲ್ಲಿ 888 ಆ್ಯಂಡ್ ಅಬಂಡೆಂಟ್ ಟೈಪ್ ಮಾಡಿ ಅನ್ನೋದು. ಸೊ ಕ್ರಿಸ್ಟಲ್ಸ್ ನೋಡಿ, ಯಾವೊಂದು ಕ್ರಿಸ್ಟಲ್ಸ್ ನಿಮಗೆ ತುಂಬ ಕರಿತಾ ಇದೆ, ಯಾವೊಂದು ಕ್ರಿಸ್ಟಲ್ಸ್ ನಿಮಗೆ ವರ್ಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಆ ಒಂದು ಕ್ರಿಸ್ಟಲ್ಸ್ ಜೊತೆ ನೀವು ವರ್ಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್. ರೀಕನ್ಸಿಡರ್, ಇನ್ನೊಮ್ಮೆ ಮೆಲುಕು ಹಾಕೋದಕ್ಕೆ ಹೇಳ್ತಾ ಇದ್ದಾರೆ. ಯಾವುದೇ ಥರದ ನೀವು ಡಿಸಿಷನ್ಸ್ ತೊಗೊಳ್ತೀರಾ ನೋಡಿ, ಅಲ್ಲಿ ವಾಪಸ್ ಮೆಲುಕು ಹಾಕೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲಾರಿಟಿ ಇಲ್ಲಿ ತುಂಬ ಇಂಪಾರ್ಟೆಂಟ್. ಓಕೆ, ಕ್ಲಾರಿಟಿಯಿಂದ ಮುಂದೆ ಹೋಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಒನ್ ಮೋರ್ ಕಾರ್ಡ್ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ನಾಟ್ ದ ರೈಟ್ ಟೈಮ್. ನೀವು ಯಾವುದಕ್ಕೆ ಕ್ವಶನ್ ಕೇಳ್ತಾ ಇದ್ದೀರಾ ನೋಡಿ, ಎಸ್ ಆರ್ ನೋ, ಅಲ್ಲಿ ಆನ್ಸರ್ ಈಸ್ ನಾಟ್ ದ ರೈಟ್ ಟೈಮ್. ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಮೇ ಬಿ ನಿಮ್ಮ ಲವ್ ರಿಲೇಷನ್ಶಿಪ್ ಬಗ್ಗೆ ನೀವು ನಿಮ್ಮ ಪೇರೆಂಟ್ಸಲ್ಲಿ ಹೇಳಬೇಕು ಅಂತ ಇದ್ದೀರಾ ಅಂತಂದರೆ ನಾಟ್ ದ ರೈಟ್ ಟೈಮ್, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ನಾಟ್ ದ ರೈಟ್ ಟೈಮ್. ಫಸ್ಟ್ ಆಫ್ ಆಲ್ ನಿಮ್ಮ ಕನ್ಫ್ಯೂಷನ್ಸ್, ನಿಮ್ಮನ್ನು ಹೀಲ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ರೈಟ್ ನಾವು. ಓಕೆ, ಸೊ ನಿಮ್ಮನ್ನು ಹೀಲ್ ಮಾಡುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಅದು ನಿಮಗೆ ಮೇನ್ ಮೆಸೇಜ್. ಓಕೆ, ಸೊ ಲೆಟ್ಸ್ ಸಿ. ಆ್ಯಂಡ್ ನೀವು ಪ್ರೇಯರ್ ಮಾಡ್ತೀರಂತಂದರೆ ತುಂಬ ಒಳ್ಳೆಯದು. ಲೈಫಲ್ಲಿ ಪ್ರೇಯರನ್ನು ಇನ್ಕ್ಲೂಡ್ ಮಾಡಿ. ಓಕೆ, ಬೆಳಿಗ್ಗೆ ಸಂಜೆ ಯಾವಾಗ ಸಂಧ್ಯಾ ವಂದನೆ ಮಾಡ್ತೀರಲ್ವ, ಸೊ ಆವಾಗ ತುಂಬಾ ಒಳ್ಳೆಯದು. ನಿಮಗೆ ಪ್ರೇಯರ್ ಮಾಡಿ, ಎಷ್ಟು ಪ್ರೇಯರ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ. ನಾನು ನಿಮಗೆ ಶರಣಾಗ್ತಾ ಇದ್ದೀನಿ, ಸಿಚುವೇಶನ್ ಯಾವುದೇ ಇರಲಿ, ನಾನು ನಿಮಗೆ ಶರಣಾಗ್ತಾ ಇದ್ದೀನಿ. ಸೊ ದೇವರಲ್ಲಿ ಹೇಳಿ ಆ ಥರ. ಶೀಲ್ಡ್ ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್. ಎಸ್, ನಿಮಗೆ ಪ್ಲ್ಯಾನ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಆ್ಯಂಡ್ ಫೋಕಸ್ ಮಾಡೋದಕ್ಕೆ ಕೂಡ ಹೇಳ್ತಾ ಇದ್ದಾರೆ. ಯು ಆರ್ ಅ ವಾರಿಯರ್. ಸೊ ಯಾವುದೇ ಸ್ಟ್ರಗಲ್ ಬಂದರೂ ಕೂಡ ಅದನ್ನ ಫೇಸ್ ಮಾಡುವಷ್ಟು ಸ್ಟ್ರಾಂಗ್ ಒಂದು ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ನಿಮ್ಮನ್ನು ನೀವು ಶೀಲ್ಡ್ ಮಾಡುವಂಥ ಅವಶ್ಯಕತೆ ಇದೆ. ಮೇಕ್ ಪ್ಲ್ಯಾನ್ ಮಾಡಿ. ಬರೀ ಪ್ರೀತಿ ಅಂದರೆ ಹಿಂದೆ ಓಡೋದಲ್ಲ, ಬರೀ ಜಾಬ್ ಹಿಂದೆ ಓಡೋದಲ್ಲ. ಪ್ಲ್ಯಾನ್ ಮಾಡಿ, ಫ್ಯೂಚರ್ ಹೇಗಿರಬೇಕು ಅದನ್ನು ಪ್ಲ್ಯಾನ್ ಮಾಡಿ ಆ್ಯಂಡ್ ಫೋಕಸ್ ಮಾಡಿ. ಅನ್ಲಿಶ್ ದ ವೈಲ್ಡ್ ವಿತಿನ್, ನಿಮ್ಮಲ್ಲಿರುವಂಥ ವೈಲ್ಡ್ನೆಸ್. ಕೆಲವೊಮ್ಮೆ ನಮ್ಮ ವೈಲ್ಡ್ನೆಸ್
ಹೊರಗಡೆ ಕಾಣೋದಿಲ್ಲ. ಓಕೆ, ಹೊರಗಡೆ ಗೊತ್ತಾಗೋದಿಲ್ಲ ನಮ್ಮ ವೈಲ್ಡ್ನೆಸ್ ಏನು ಅನ್ನೋದು. ಶಿ ವಿಲ್ಫ್ ನಿಮ್ಮ ಫೆಮಿನನ್ ಎನರ್ಜಿ. ಇವಾಗಷ್ಟೇ ಹೇಳಿದೆ ಅಲ್ವಾ ನಾನು ಫೆಮಿನನ್ ಎನರ್ಜಿ ಬಗ್ಗೆ. ಟ್ಯಾಲೆಂಟ್, ಯಾರು ನೋಡದೇ ಇರುವಂತಹ ಟ್ಯಾಲೆಂಟ್, ಯಾರ ಜೊತೆ ನೀವು ಶೇರ್ ಮಾಡಿಲ್ಲ, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಆ ಟ್ಯಾಲೆಂಟ್ ಯಾವುದು ಅನ್ನೋದನ್ನು ನೋಡಿ. ಓಕೆ, ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಶಿ ವುಲ್ಫ್ ಅದನ್ನೇ ಹೇಳುತ್ತೆ ನಿಮಗೆ. ಭಯ ಪಟ್ಕೊಳ್ಬೇಡಿ, ನೀವು ಹೇಗಿದ್ದೀರಾ ಹಾಗೆ ತೋರಿಸಿ. ದಿಸ್ ಈಸ್ ಮೀ, ದ್ಯಾಟ್ಸ್ ಇಟ್. ಯಾವುದಕ್ಕೆ ಟ್ರ್ಯಾಪ್ ಆಗಿದ್ದೀರಾ ನೋಡಿ. ಅದೇ ನಾನು ಹೇಳಿದೆ ಅಲ್ವೇ, ಇಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಆ್ಯಂಡ್ ನಿಮ್ಮ ಕಾನ್ಷಿಯಸ್, ಲೈಕ್ ನಿಮ್ಮ ಕನ್ಫ್ಯೂಷನ್ನ ಸ್ಟಡಿ ಮಾಡಿ ನಿಮ್ಮ ಬಿಲೀಫ್ ಸಿಸ್ಟಮ್ಸ್ ಏನು, ಲಿಮಿಟಿಂಗ್ ಬಿಲೀಫ್ಸ್ ಏನು ಅನ್ನೋದನ್ನು ನೋಡಿ. ಆದಷ್ಟು ಫ್ರೀ, ನಿಮ್ಮನ್ನು ನೀವು ಆದಷ್ಟು ಫ್ರೀ ಮಾಡ್ಕೊಳ್ಳಿ. ಯಾರ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ನಿಮ್ಮ ಪವರನ್ನು ಯಾರಿಗೆ ಕೂಡ ಕೊಡಬೇಡಿ. ಆ ಪವರನ್ನು ರೀಕ್ಲೇಮ್ ಮಾಡಿ. ಬೌಂಡ್ರೀಸ್ನ ಬಿಟ್ಟು ಮುಂದೆ ಹೋಗುವಂಥದ್ದು. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆದಷ್ಟು ನಿಮ್ಮ ಒಳಗಿರುವಂಥ ಆ್ಯನಿಮಲ್ ಎನರ್ಜಿ ಏನಿದೆ ನೋಡಿ, ಅದನ್ನ ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಟ್ರೂ ಸೆಲ್ಫ್ ಏನು ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ ನಿಮಗೆ. ಮುಖಕ್ಕೆ ಮುಖವಾಡ ಹಾಕಿ ಇಟ್ಕೊಳ್ಬೇಡಿ. ನೀವು ಹೇಗಿದ್ದೀರ ಅದನ್ನ ಹಾಗೆ ತೋರಿಸಿ. ಹಾರ್ಟ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಆದಷ್ಟು ಏನೆಲ್ಲ ಬೌಂಡ್ರೀಸ್ ಇದೆ ಅದನ್ನ ಬ್ರೇಕ್ ಮಾಡುವಂಥ ಅವಶ್ಯಕತೆ ಇದೆ. ಯಾವುದನ್ನು ಹೋಲ್ಡ್ ಮಾಡ್ತಾ ಇದ್ದೀರಾ, ನಿಮ್ಮ ಹೋಪ್ಸ್ ಇರ್ಬೋದು, ನಿಮ್ಮ ಡ್ರೀಮ್ಸ್ ಇರ್ಬೋದು, ಅದನ್ನ ಚೇಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ರೈಟ್ ನಾವು. ಎಲ್ಲೂ ಕೂಡ ಟ್ರ್ಯಾಪ್ ಆಗಬೇಡಿ. ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ಟ್ರ್ಯಾಪ್ ಆಗಬೇಡಿ. ಎಲ್ಲೂ ಮೋಹ ಅದರ ಮೇಲೆ ಟ್ರ್ಯಾಪ್ ಆಗೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಡೆಕ್ ಈಸ್ ಎಸ್, ನಾಟ್ ದ ರೈಟ್ ಟೈಮ್, ಬಟ್ ಎಸ್. ನೀವು ಯಾವಾಗ ಒಳ್ಳೆ ಡಿಸಿಷನ್ಸ್ನ ತೊಗೊಳ್ತೀರಾ ನೋಡಿ, ಆವಾಗ ಇಲ್ಲಿ ಎಸ್ ಇದೆ. ಬಿಕಾಸ್ ಇಲ್ಲಿ ಎರಡು ಥರದ ನೀವು ನೋಡಿದರೆ ಸನ್ ಆ್ಯಂಡ್ ಮೂನ್ ಎರಡೂ ಇದೆ. ಸನ್ ಆ್ಯಂಡ್ ಮೂನ್ ಯಾವಾಗ ನಿಮ್ಮ ಫೈರ್ ಎನರ್ಜಿನ ಇನ್ವೋಕ್ ಮಾಡಬೇಕು ನೋಡಿ, ಆವಾಗ ಫೈರ್ ಎನರ್ಜಿ. ಯಾವಾಗ ಶಾಂತವಾಗಿರಬೇಕು ನೋಡಿ, ಆವಾಗ ಶಾಂತ. ಆ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ರೀಕನ್ಸಿಡರ್ ನಿಮಗೆ ಬಂದಿದೆ, ಅದಕ್ಕೋಸ್ಕರನೇ ರೀಕನ್ಸಿಡರ್ ಬಂದಿರೋದು. ನಿಮ್ಮ ಕ್ವಶನ್ಗೆ ಎಸ್ ಆಗಬೇಕು ಅಂತಂದರೆ ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ನಿಮ್ಗೆ ಬರಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನಿಮಗೆಲ್ಲಿ. ಓಕೆ, ಸೊ ಇಲ್ಲಿ ಏನಿದೆ, ಅನ್ಲಾಕ್ ದ ಮ್ಯಾಜಿಕ್ ವಿದಿನ್. ನೋಡಿ, ಎಲ್ಲೂ ಹುಡುಕೋದಕ್ಕೆ ಹೋಗಬೇಡಿ ಮ್ಯಾಜಿಕನ್ನು. ಮ್ಯಾಜಿಕ್ ನಿಮ್ಮ ಒಳಗಡೆ ಇದೆ. ಓಕೆ, ಹೊರಗಡೆ ಹುಡ್ಕೊಳ್ಬೇಡಿ, ನಿಮ್ಮ ಒಳಗಡೆ ಇದೆ. ಇಲ್ಲೂ ಕೂಡ ಏಂಜಲ್ಸ್ ನೀವು ನೋಡಿದರೆ ವಿಂಗ್ಸ್ ಇದೆ, ರೈಟ್? ಏಂಜಲ್ ಎನರ್ಜಿ ಇದೆ ಇಲ್ಲಿ. ಟ್ಯಾಲೆಂಟನ್ನು ಸ್ಪೆಷಲಾಗಿ ನಿಮಗೆ ಯಾವ ನಂಬರ್ಸ್ ರೈಟ್ ನಾವು ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ, ಆ ಏಂಜಲ್ ಜೊತೆ ನಿಮಗೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಇನ್ನೊಂದು ಏನು ಅಂತಂದರೆ, ನಿಮ್ಮ ಟ್ಯಾಲೆಂಟ್ಸ್ ಏನು, ನಿಮ್ಮ ಸ್ಕಿಲ್ ಏನು, ಅದರ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ನಿಮ್ಮ ಟ್ರೂ ಸೆಲ್ಫ್ ಏನು. ಓಕೆ, ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಸೊ ನನಗಿಷ್ಟೇ ಇವಾಗ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಓಕೆ, ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.